ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಮೇ 5ನೇ ತಾರೀಕು ಮಂಗಳವಾರ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ. ಮಂಗಳವಾರ ಬಂದರೆ ನಮಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ. ವಿಶೇಷವಾಗಿ ಈ ದಿನ ಅಂಗಾರಕ ಚತುರ್ಥಿಯ ದಿನ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಬಹುದು ಅಥವಾ ಯಾವುದೇ ರೀತಿಯಾದಂಥ ಕೋರಿಕೆ ಇರಬಹುದು, ಯಾರಿಗೆ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೂ ಕೂಡ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದ ದಿನ ಕೂಡ ಆಗಿರುತ್ತೆ. ಯಾಕಂದರೆ ಮಂಗಳವಾರ ಅನ್ನುವಂಥದ್ದು ಕುಜನಿಗೆ ಸಂಬಂಧಪಟ್ಟಂಥ ದಿನದಲ್ಲಿ ಸಂಕಷ್ಟಹರ ಚತುರ್ಥಿ ಬಂದರೆ ನಮ್ಮ ಸಂಕಷ್ಟಗಳನ್ನು ಹರಣ ಮಾಡುವಂಥದ್ದು. ಭಗವಂತನು ಯಾವಾಗಲೂ ಅಷ್ಟೇ ಎಲ್ಲ ಪೂಜೆಗಳಿಗೂ ಮುಖ್ಯವಾಗಿ ಈ ದೇವಾನುದೇವತೆಗಳ ಪೂಜೆಯಲ್ಲಿ ನಾವು ಗಣಪತಿಯನ್ನು ಪ್ರಥಮವಾಗಿ ಆರಾಧನೆ ಮಾಡ್ತೀವಿ. ವಿಘ್ನ ವಿನಾಶಕ, ನಮ್ಮ ಸಮಸ್ಯೆಗಳನ್ನು ಹಾಗೂ ಪ್ರತಿ ಕೆಲಸದಲ್ಲೂ ವಿಘ್ನ ಬರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿರುವಂಥ ಸಮಯ ಸ್ನೇಹಿತರೆ. ಯಾಕಂದರೆ ಇದು ಎಲ್ಲವೂ ಕೂಡ ನಾವು ಯಾವುದೋ ಒಂದು ಖರ್ಚು ಮಾಡಿ ದುಡ್ಡನ್ನು, ಸಮಯವನ್ನು ಹಾಗೂ ನಮ್ಮ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ. ಭಗವಂತನನ್ನು ನಂಬಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು. ನಾವು ಮಂಗಳವಾರ ಬಂದಿರೋದ್ರಿಂದ ಅಂಗಾರಕ ಚತುರ್ಥಿ ಅಂತ ಫಸ್ಟೇ ತಿಳಿಸಿದ್ದೀನಿ. ಗರಿಕೆಯನ್ನು ತಗೊಂಡು ಬಂದಿದ್ದೆ ಮನೆಯಲ್ಲಿ. ಮೊದಲು ಗಣಪತಿಗೆ ಅರ್ಪಿಸಿ ಸ್ನೇಹಿತರೆ. ಗಣಪತಿ ಬಂದು ಈ ಎಕ್ಕದ ಹೂವು ಬರುತ್ತಲ್ವ, ಬಿಳಿ ಎಕ್ಕದ ಹೂವು, ಆ ಹೂವು ಸಿಕ್ಕಿದ್ರೂ ಕೂಡ ನೀವು ದೇವಸ್ಥಾನಕ್ಕೆ ಮಾಲೆ ಥರ ಮಾಡಿ ಕೊಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಕೆಲವೊಬ್ಬರಿಗೆ ಕೇಸು, ಜಮೀನಿಗೆ ಸಂಬಂಧಪಟ್ಟಂಥದ್ದು, ಸೈಟು, ಮನೆಗೆ, ಆಸ್ತಿಗೆ, ಈ ಥರ ಯಾವುದೋ ಒಂದು ವಿಚಾರದಲ್ಲಿ ಕೇಸು, ಕಚೇರಿ ಅಂತ ಅಲಿತಾ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಪ್ರತಿ ಬಾರಿ ಇನ್ನೇನು ಸಕ್ಸಸ್ ಆಗ್ತೀವಿ, ಹೋಗ್ತಾ ಇದ್ದೀವಿ, ಒಂದೊಂದೇ ಮೆಟ್ಲು ಹತ್ತಿ ಆದರೆ ಕೆಳಗಡೆ ಬಿದ್ದೋಗ್ತಾ ಇದ್ದೀವಿ ಅಂತ ನಮಗನ್ಸುತ್ತೆ ನೋಡಿ. ಅಂತಹವರು ಮುಖ್ಯವಾಗಿ ಈ ದಿನವನ್ನು ನೀವು ಕ್ಲೀನಾಗಿ ನಂಬಿಕೆಯಿಂದ ಬಳಸ್ಕೊಳ್ಳಿ. ವಿಘ್ನ ವಿನಾಶಕ ನಮಗೆ ದಾರಿಯನ್ನು ತೋರಿಸ್ತಾನೆ ಸ್ನೇಹಿತರೆ. ಯಾಕಂದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಮೊದಲು ನಾವು ಗಣಪತಿ ಹತ್ರ ಹೇಳ್ಕೊಂಡ್ರೆ ಬೇಗ ಪರಿಹಾರ ಸಿಗುತ್ತೆ. ಇನ್ನು ಈ ಪರಿಹಾರ ಮುಖ್ಯವಾಗಿ ನೀವು ರಾತ್ರಿ ಮಾಡ್ಕೊಳ್ಳಿ. ಈಗ ತಿಳಿಸುವಂಥದ್ದು, ಬೆಳಗ್ಗೆ ನೀವು ಗಣಪತಿ ದೇವಸ್ಥಾನಕ್ಕೆ ಹೋದರೂ ಅಥವಾ ನಿಮ್ಮ ಮನೆಯಲ್ಲೇ ಮುಖ್ಯವಾಗಿ ಮಕ್ಕಳು ಇರ್ತಾರಲ್ವ, ಪೇರೆಂಟ್ಸ್ಗೆ, ಅವರು ಯಾವ ಏಜಿನವರಾದರೂ ಪರವಾಗಿಲ್ಲ, ಚಿಕ್ಕ ಮಕ್ಕಳಿಂದ ಕಾಲೇಜ್ಗೆ ಹೋಗುವಂಥ ಮಕ್ಕಳಾದರೂ ಪರವಾಗಿಲ್ಲ, ಅವ್ರ ಕೈಯಲ್ಲಿ ಅವರಿಗೆ ತೋಚಿದ ರೀತಿಯಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಹೇಳಿ. ಯಾಕಂದರೆ ಗಣಪತಿ ಸ್ವಾಮಿಗೆ ಚಿಕ್ಕ ಮಕ್ಕಳು ಪೂಜೆ ಮಾಡೋದು ಅಂದರೆ ಬಹಳ ಪ್ರೀತಿಕರ. ಆದರೆ ಅದನ್ನು ವಿಧಿವಿಧಾನದಲ್ಲೇ ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ಯಾಕಂದರೆ ಗಣಪತಿ ಸ್ವಾಮಿಗೆ ಮಕ್ಕಳು ಅಂದರೆ ಪ್ರೀತಿಕರ ಆಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಯಾವ ರೀತಿ ಪೂಜೆ ಮಾಡ್ತಾರೋ ಅದನ್ನು ಭಗವಂತನೂ ಸ್ವೀಕಾರ ಮಾಡ್ತಾನೆ. ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಆರೋಗ್ಯ, ಜ್ಞಾನ ಪ್ರತಿಯೊಂದನ್ನು ಕೂಡ ಕೊಡ್ತಾನೆ. ಮಾಡಿಸಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ವಿದ್ಯೆ, ಬುದ್ಧಿ, ಆರೋಗ್ಯ ಅನ್ನೋದು ಮೊದಲು ಪ್ರಸಾದದ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದರ ಜೊತೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಕೂಡ ಹೋಗಲಾಡಿಸುತ್ತೆ. ಪರಿಹಾರ ಬಂದು ₹1 ಕಾಯಿನನ್ನು ತಗೊಳ್ಳಿ. ₹1 ಅನ್ನುವಂಥದ್ದು ಎಲ್ಲ ರೀತಿಯ ಒಂದು ಕಂಪ್ಲೀಟ್, ನಾವು ಪರಿಪೂರ್ಣತೆ ಅಂತ ಏನು ಹೇಳ್ತೀವಿ ಅದಕ್ಕೆ ಅರ್ಥ ಕೊಡುವಂಥದ್ದು ₹1 ಸ್ನೇಹಿತರೆ. ನಾವು ಯಾರಿಗಾದರೂ ಏನಾದರೂ ಪ್ರೆಸೆಂಟ್ ಮಾಡಬೇಕು, ಮುಯಿ ಕೊಡಬೇಕು, ಏನೋ ಒಂದು ಗಿಫ್ಟ್ ಕೊಡಬೇಕು, ಈ ಥರ ಎಲ್ಲ ಅಂದ್ಕೊಳ್ತೀವಿ ನೋಡಿ. ದುಡ್ಡು ಕೊಡಬೇಕಾದ್ರೆ ನೀವು ₹1 ಸೇರಿಸಿ ಕೊಟ್ಟಾಗ ಅದು ಪರಿಪೂರ್ಣವಾದಂಥ ಒಂದು ಅರ್ಥ ಬರುತ್ತೆ. ಈ ಥರ ಮಾಡುವಂಥದ್ದು ₹1 ಮಾಡುವಂಥ ಪರಿಹಾರ ಇದು ಲೋಹದ ಪರಿಹಾರ ಆಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಪಾರದರ್ಶಕವಾಗಿರಬೇಕು. ಗಾಜಿನ ಲೋಟ ತಗೊಳ್ಳಿ, ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಶುದ್ಧವಾದಂಥ ನೀರನ್ನು ತಗೊಳ್ಳಿ. ಅದಕ್ಕೆ
ಸ್ವಲ್ಪ ನೀವು ಮುಕ್ಕಾಲಷ್ಟು ನೀರು ಹಾಕಿದ್ರೆ ಸಾಕು, ಪೂರ್ತಿಯಾಗಿ ಹಾಕೋದಕ್ಕೆ ಹೋಗ್ಬೇಡಿ. ₹1 ಕಾಯಿನನ್ನು ಫಸ್ಟೇ ತೊಳೆದು ತಗೊಳ್ಳಿ. ಅದಕ್ಕೆ ನಾವು ಅರಿಶಿಣವನ್ನು ಹಾಕಬೇಕು ಸ್ನೇಹಿತರೆ. ಒಂದು ಚಿಕ್ಕ ಸ್ಪೂನಷ್ಟು ಹಾಕಿದ್ರೆ ಸಾಕು. ಅರಿಶಿಣ ಗುರುಬಲ ನಮಗೆ ಗಟ್ಟಿಯಾಗಿರುವಂತೆ, ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಆ ಗ್ರಹಗಳಲ್ಲಿ ಗುರುಗ್ರಹ ಅನ್ನುವಂಥದ್ದು ವಿಶೇಷವಾಗಿ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಅದಿದ್ದರೆ ಭಗವಂತನೂ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರ ಈ ಅರಿಶಿಣ ಅನ್ನುವಂಥದ್ದನ್ನು ಸ್ವಲ್ಪ ನೀವು ಹಾಕ್ಕೊಳ್ಬೇಕು ಇದರಲ್ಲಿ. ಈ ಪರಿಹಾರ ಬಂದು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ. ತದನಂತರ ಈ ₹1 ಇದರಲ್ಲಿ ಹಾಕಿ ನಾವು ಈ ರೀತಿ ಶಕ್ತಿದಾಯಕವಾದ ನೀರನ್ನು ರೆಡಿ ಮಾಡ್ಕೊಳ್ತೀವಿ. ತದನಂತರ ಈ ಲೋಟವನ್ನು ನೀವು ಇಟ್ಕೊಂಡು ನಿಮ್ಮ ಸಮಸ್ಯೆಗಳು, ಎಷ್ಟೋ ಜನ ಮನೆಯಲ್ಲಿರುವಂಥ ಸದಸ್ಯರಿಗೂ ಕೂಡ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಕಷ್ಟಪಡ್ತಾ ಇರ್ತಾರೆ, ಏನೋ ಒಂದು ಕೊರಗಿರುತ್ತೆ, ಅದನ್ನು ಕೂಡ ಹೇಳಿಕೊಂಡು ನೀವು ರಾತ್ರಿ ಒಂದು ಸೈಡಲ್ಲಿ ಇಟ್ಟು ಮಲಗಿ. ಇದೇ ಜಾಗದಲ್ಲಿ ಇಡಬೇಕು ಅಂತ ಇಲ್ಲ, ನೀವು ಮಲಗುವ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಕೂಡ ಇಟ್ಕೊಳ್ಬಹುದು. ಈ ಥರ ಏನಕ್ಕೆ ಇಡ್ತೀವಿ ಅಂದರೆ, ನಮ್ಮ ಆಲೋಚನೆಗಳು ತುಂಬ ಪಾಸಿಟಿವ್ ಆಗಿ ಯಾರಿಗೂ ಅಷ್ಟೇ ಇರೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು. ಏಕೆಂದರೆ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬೇಗ ಅಂದರೆ ಬೇಗ ಒಂದು ತಲುಪುವುದು ನೆಗೆಟಿವ್ ಜಾಸ್ತಿ. ಪಾಸಿಟಿವ್ ಅನ್ನುವಂಥದ್ದು ಆಮೇಲೆ ತಲುಪುತ್ತೆ. ಏಕೆಂದರೆ ಒಳ್ಳೆಯದು ಬರೋದಕ್ಕೆ ಸ್ವಲ್ಪ ಲೇಟ್ ಸಮಯ ಹಿಡಿಯುತ್ತೆ, ಆದರೆ ಈ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬೇಗ ತಲುಪುತ್ತೆ. ಅದಕ್ಕೆ ನಮ್ಮ ಆಲೋಚನೆಗಳು ನೆಗೆಟಿವ್ ಆಗಿ ಇರುತ್ತೆ, ನಮ್ಮ ಮನೆಯಲ್ಲಿ ನೆಗೆಟಿವ್ ತುಂಬಿರುತ್ತೆ. ಅದನ್ನು ಎಲ್ಲವೂ ಕೂಡ ರಾತ್ರಿ ನಾವು ಈ ಲೋಟವನ್ನು ರೆಡಿ ಮಾಡಿ ಇಟ್ಟಿರ್ತೀವಲ್ವ, ಅದರಲ್ಲಿ ಹೇಳ್ಕೊಳ್ಳುತ್ತೆ. ಅಂದರೆ ಆ ಗಾಜಿನ ಲೋಟ, ಅದರಲ್ಲಿ ಹಾಕಿರುವಂಥ ಅರಿಶಿಣ, ₹1 ಎಲ್ಲವೂ ಹೇಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ರಾತ್ರಿ ಪೂರ್ತಿ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಲಿಡ್ಡನ್ನು ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಇಷ್ಟು ಮಾಡ್ಕೊಳ್ಳಿ ಸಾಕು. ಆ ನೆಗೆಟಿವ್ ತರಂಗಗಳು ಏನಿರುತ್ತೋ ಅದನ್ನು ನಮ್ಮ ಮನೆಯಲ್ಲಿ ಇರುವಂಥದ್ದು, ನಮ್ಮ ಮನಸ್ಸಲ್ಲಿ ಇರುವಂಥದ್ದನ್ನು ಹೇಳ್ಕೊಂಡು ತನ್ನಲ್ಲಿ ಇಟ್ಕೊಳ್ಳುತ್ತೆ. ಮಾರನೇ ದಿನ ನಾವು ಎದ್ದ ಮೇಲೆ ಕ್ಲೀನಾಗಿ ನಮ್ಮ ಮನೆ ಹತ್ರನೇ ಯಾವುದಾದ್ರೂ ಗಿಡ ಮರಗಳಿದ್ದರೆ ಹಾಕಬಹುದು. ತುಳಸಿ ಗಿಡಗಳಿಗೆ, ದೇವತಾ ವೃಕ್ಷಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಇಷ್ಟನ್ನು ಹಾಕ್ಬಿಟ್ಟು ₹1 ಯಾರಿಗಾದರೂ ದಾನ ಮಾಡಿ. ಇಷ್ಟೇ ಸುಲಭ.